ಗಿರಿ ಜಿಲ್ಲಾಡಳಿತ ಭವನದಿಂದ 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಬುದ್ನಾಳ. ಅದರಲ್ಲಿ ಕೆಲವು ಎಕ್ಸ್ಟೆನ್ಷನ್ ಮನೆ ಕಟ್ಟಿರ್ತಕ್ಕಂಥದ್ದು, ರೈತರು ತಿರುಗಾಡಕ್ಕಂಥ ದೊಡ್ಡ ಎತ್ತುಗಳು ಕಟ್ತಾರೆ. ರಾತ್ರಿ ಯಾವಾಗನ್ನ ತಿರುಗಾಡ್ಬೇಕಾದ್ರೆ ಅವು ಜಾಲಿ ಕಂಟಿಗಳು, ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ಜಾಲಿ ಕಂಟಿಗಳು ತಪ್ಪಲು ಬೆಳೆದ ಕೇಸಿ ವಿಷ ಜಂತುಗಳು, ಹಾವು ಚೇಳುಗಳ ಭಯಭೀತರಾಗ್ಲಾಕತ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ PDO ಮತ್ತು ತಾಲೂಕ್ ಪಂಚಾಯತ್ EO, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅವ್ರ ಗಮನಕ್ಕೆ ತಂದರೂ ಕೂಡ ಅವ್ರು ಯಾರು ಇದ್ರ ಕಡೆ ತಿರುಗಿ ನೋಡದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರು. ಅದಕ್ಕೆ ಇವ್ರಿಗೆ ಹಿಂಗೆ ಮಾತಾಡಿದ್ರೆ ನಮ್ಮದು ಸರಿ ಅನ್ಸಂಗಿಲ್ಲ, ನಾವೇ ಮಾಡಿ ತೋರ್ಸಂಬಂತಕ್ಕಂಥ ನಿರ್ಧಾರ ಮಾಡಿದ್ರೆ ಅಲ್ಲೆಲ್ಲ ರೈತರಿಗೆ ಒಂದು 4 ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದ್ರೆ ನೀವು ಮಾಡ್ರಿ, ನಾವು ಸಪೋರ್ಟ್ ಇರ್ತೀವಿ ಅಂದಾಗ ಅದಕ್ಕೆ ನಂದು ಸ್ವಂತ ಜಮೀನಲ್ಲಿ 4 ಟ್ಯಾಕ್ಟ್ರ, 1 JCB, ಸುಮಾರು 5 ಗಂಟೆದಲ್ಲಿ ತಾತ್ಕಾಲಿಕ 100 ಟ್ರಿಪ್ ಮರ್ಮೊಡದ ಕೇಸಿ ತಾತ್ಕಾಲಿಕ ರಸ್ತೆ ರೆಡಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗಿನಿ. ಮನುಷ್ಯ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು, ಆದರೆ ಅಧಿಕಾರಿ ಮನಸ್ಸು ಮಾಡಿದ್ರೆ ಅಭಿವೃದ್ಧಿ ಏನಾದರೂ ಮಾಡ್ಬೋದು. ಆದರೆ ಇಂಥ ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ಕೇಸಿ ಅವರವರೇ ಅಭಿವೃದ್ಧಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಮುಂದಿನ ದಿವಸದಲ್ಲಿ ಸಿಸಿ ರಸ್ತೆ ಚರಂಡಿ ಅದು ಮಾಡಲಿಲ್ಲ ಅಂದರೆ ಗ್ರಾಮ ಪಂಚಾಯತಿಗೆ ಜಾಲಿ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತಿದೆ. ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕಂತ ಸರ್ಕಾರಗಳು ಪಂಚಾಯತಿಗೆ ಸಾಕಷ್ಟು ಅನುದಾನ ನೀಡಿದರೂ ಕೂಡ ಈಗಿನ ಪಂಚಾಯತ್ PDO ಆಗಲಿ ಅವರಾಗಲಿ ಬರೇ ಬಿಲ್ ಎತ್ಕೊಂತಿರೋದೇ ಆಯಿತು, ಏನು ಒಂದು ಕೆಲಸ ಮಾಡ್ತಿಲ್ಲ. ಉಮೇಶ್ ಅಣ್ಣನವರಿಗೆ ಸ್ವಂತ ಹೊಲದಲ್ಲಿ ಸ್ವಂತ ದುಡ್ಡು ಕೊಟ್ಟು ಜನಗಳ ತಿರುಗಾಡಲಂತ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. PDOದವರಿಗೆ ಆಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸ್ವಲ್ಪ ನಾಚಿಕೆ ಬರ್ಬೇಕು. ನಿಮಗೆ ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಶಾಲಿಗಳ. ಉಮೇಶ್ ಅಣ್ಣನವ್ರನ್ನ ನೋಡಿ ಎಲ್ಲ ಅಧಿಕಾರಿಗಳು ಕಲಿಬೇಕಾಗಿದ್ದು, ಸ್ವಂತ ಜಮೀನಿನಲ್ಲಿ ಅವರು ಸ್ವಂತ ರೊಕ್ಕ ಖರ್ಚು ಮಾಡಿ ಸ್ವಂತ ಎಲ್ಲ ಜನಕ್ಕೆ ಅನುಕೂಲ ಮಾಡಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವ್ರನ್ನ ನೋಡಿ ಎಲ್ಲ ಪಂಚಾಯತ್ ಅಭಿವೃದ್ಧಿಗಳು, ಎಲ್ಲ ರಾಜಕಾರಣಿಗಳು ಅವ್ರನ್ನ ನೋಡಿ ನಾಚಿಕೆ ಪಡಬೇಕು. ನಮ್ಮ ಹೆಸರು ಬಸವರಾಜ್.